ಹಲೋ. ಹಲೋ ಹೇಳಿಯಪ್ಪ. ಅಮ್ಮ, ಇಲ್ಲಿ ತುಂಬಾ ಲೇಟ್ ಆಗೋ ತರ ಇದೆ. ಎಲ್ಲಿದ್ದೀರಾ ನೀವು? ನಾನಿಲ್ಲಿ ಮಂಟಪಕ್ಕೆ ಅಡ್ವಾನ್ಸ್ ಕೊಡಕ್ಕೆ ಬಂದೆ ಅಮ್ಮ. ಇಲ್ಲಿ ಸ್ವಲ್ಪ ಲೇಟ್ ಆಗೋ ತರ ಇದೆ. ನಾನೊಂದು 7 ಗಂಟೆ ಒಳಗಡೆ ಬಂದ್ಬಿಡ್ತೀನಮ್ಮ. ಆಮೇಲೆ ಇನ್ನೊಂದು ವಿಷಯ ಅಮ್ಮ, ನಿನ್ನ ಎಂಗೇಜ್ಮೆಂಟ್ಗೆ ಹುಡುಗನ ಅಪ್ಪ ಅಮ್ಮ ಮಾತ್ರನೇ ಬಂದಿದ್ರಲ್ಲ, ಹುಡುಗ ಎಂಗೇಜ್ಮೆಂಟ್ಗೆ ಬರಕ್ ಆಗಿಲ್ವಲ್ಲ. ಅವರು ಮದುವೆಗೋಸ್ಕರ 2 ತಿಂಗಳು ರಜಾ ತಗೊಂಡು ಇಂಡಿಯಾ ಬಂದಿದ್ದಾರಂತೆ. ಸ್ವಲ್ಪ ಹೊತ್ತು ಮುಂಚೆನೆ ನನಗೆ ಅವರು ಕಾಲ್ ಮಾಡಿದ್ರು. ನೀನು ಒಂದ್ಸಲ ಭೇಟಿ ಆಗ್ಬೇಕಂತ ನನ್ನ ಹತ್ರ ಕೇಳಿದ್ರು. ನಾನು ಹುಡುಗನ ಮನೆಗೆ ಬರಕ್ ಹೇಳಿದೆ. ಒಂದ್ ವೇಳೆ ನಾನ್ ಮನೆಗೆ ಬರೋಕ್ಕಿಂತ ಮುಂಚೆ ಅವ್ರು ಬಂದ್ರೆ ಕಾಫಿ ಟೀ ಕೊಟ್ಟು ಚೆನ್ನಾಗಿ ನೋಡ್ಕೊಳಮ್ಮ, ಆಯ್ತಾ? ಹೌದಾ? ಹೌದಮ್ಮ. ಅಳಿಯ ಏನೇನ್ ಕೇಳ್ತಾರೋ ಎಲ್ಲಾನು ಕೊಡಮ್ಮ, ಸರಿನಾ? ಸರಿ ಸರಿ. ಸರಿ ಅಮ್ಮ, ಫೋನ್ ಇಡ್ತೀನಿ. ಹಾಯ್. ಹಾಯ್ ರೀ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೆಯಾ? ಏನಮ್ಮ, ಹೊರಗಡೆನೇ ನಿಲ್ಲಿಸ್ಬಿಟ್ಟು ಮಾತಾಡಿ ಹಾಗೆ ಊರಿಗೆ ಕಳಿಸ್ಬೇಕಂತ ಇದೆಯಾ? ಅಯ್ಯೋ ಸಾರಿ, ಪ್ಲೀಸ್ ಒಳಗಡೆ ಬನ್ನಿ. ಜ್ಯೂಸ್ ಕುಡೀರಿ. ಥ್ಯಾಂಕ್ ಯು. ನೀನು ಕೂತ್ಕೋ. ನಿನಗೆ ನನ್ನ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು ರೀ. ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ಸ್ ಏನಕ್ಕೆ? ನನ್ನ ಇದುವರೆಗೂ ಎಷ್ಟೋ ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಬರೋರೆಲ್ಲ ನನ್ನ ನೋಡ್ಕೊಂಡು ಚೆನ್ನಾಗಿ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಆದರೆ ನೀವು ನನ್ನ ಫೋಟೋನಲ್ಲಿ ನೋಡೇ ಓಕೆ ಹೇಳ್ಬಿಟ್ರಿ. ನನ್ನ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಬಂದ ಸಂಬಂಧಗಳೆಲ್ಲ ಕ್ಯಾನ್ಸಲ್ ಆಗ್ತಾನೇ ಇತ್ತು. ನಿಮಗೆ ಈ ದೋಷ ಜಾತಕದ ಮೇಲೆಲ್ಲ ನಂಬಿಕೆನೇ ಇಲ್ವೇನ್ರಿ? ಇಲ್ಲಿ ನೋಡು, ಈ ದೋಷ ಎಲ್ಲ ಪೂರ್ತಿಯಾಗಿ ಸುಳ್ಳು. ಅದನ್ನೆಲ್ಲ ಕೆಲಸ ಇಲ್ಲದೆ ಸುಮ್ಮನೆ ಇರೋರೇ ನಂಬ್ತಾರೆ. ಆ ದೋಷ ಇದ್ದಿದ್ರಿಂದನೇ ರೀ ನನಗೆ ಬರೋ ಸಂಬಂಧ ಎಲ್ಲ ಕಳೆದು ಹೋಗ್ತಾ ಇತ್ತು. ಅದು ಒಂದು ರೀತಿ ಒಳ್ಳೇದಕ್ಕೆ. ಅದು ಹೇಗ್ರಿ ಒಳ್ಳೇದಕ್ಕಾಗತ್ತೆ? ನಿನ್ನ ಮದುವೆ ಲೇಟ್ ಆಗಿದ್ರಿಂದ ತಾನೇ ಈಗ ನಮ್ಮಿಬ್ಬರಿಗೂ ಮದುವೆ ಆಗುತ್ತಲ್ವಾ, ಅದಕ್ಕೆ ಆ ದೋಷನೇ ಕಾರಣ ಅಲ್ವಾ? ನಾನಿಲ್ಲಿ ಬಂದು ನಿನ್ನ ನೋಡಿದ ಮೇಲೆ ನನಗೆ ಅಷ್ಟೊಂದು ಸಂತೋಷ ಆಯ್ತು ಗೊತ್ತಾ? ಸರಿ, ಹಾಗಾದರೆ ನಾನು ಬರ್ತೀನಿ. ಅಯ್ಯೋ ಇರಿ, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು, ಸರಿನಾ? ಸಾಕು, ತಿನ್ನಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ, ನಿನ್ನ ಕೈ ರುಚಿ ಸಖತ್ತಾಗಿದೆ. ಥ್ಯಾಂಕ್ ಯು ರೀ. ಇನ್ನು ಸ್ವಲ್ಪ. ಇಲ್ಲ ಇಲ್ಲ ಸ್ವಲ್ಪ ಇಲ್ಲ ಹಾಕೊಳ್ಳಿ. ಸಾಕು 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 ಸಾಕು. ಪ್ಲೇಟಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಯಾ.
ಆ, ಒರೆಸ್ಕೊಳ್ಳಿ. ಥ್ಯಾಂಕ್ ಯು. ಹ್ಮ್. ಇಲ್ಲಿ ನೋಡು, ಊಟ ಮಾಡಿದ ತಕ್ಷಣ ಹ್ಮ್? ಸ್ವಲ್ಪ ಹೊತ್ತು ಮಲ್ಕೊಂಡು ನನಗೆ ರೆಸ್ಟ್ ಮಾಡೋ ಹ್ಯಾಬಿಟ್ ಉಂಟು. ಆ, ಓ ಹೌದಾ? ಆ, ಹಾಗಾದ್ರೆ ನನ್ನ ರೂಮಲ್ಲಿ ನೀವು ರೆಸ್ಟ್ ತಗೊಳ್ಳಿ. ಬನ್ನಿ. ಸರಿ. ಇದು ನನ್ನ ರೂಮೇ, ರೆಸ್ಟ್ ತಗೊಳ್ಳಿ. ನಾನು ಹೊರಗಡೆ ಇರ್ತೀನಿ. ಸರಿ. ಏನ್ರಿ ಇದು? ಕೋಪಿಸ್ಕೋಬೇಡ, ಕೂತ್ಕೋ, ಮಾತಾಡೋಣ. ಹ್ಮ್. ಇನ್ನೂ ಒಂದು ತಿಂಗಳಲ್ಲಿ ನಮ್ಮಿಬ್ಬರಿಗೂ ಮದುವೆ ಆಗಿರ್ತಲ್ವಾ? ಹ್ಮ್. ಅದಕ್ಕಿವಾಗಲೇ ನಾವಿಬ್ಬರು ಹ್ಮ್. ಒಂದು ರಿಹರ್ಸಲ್ ನೋಡೋಣವಾ? ಅಯ್ಯೋ, ಅದೆಲ್ಲ ತಪ್ಪು. ಮದುವೆ ಆದ್ಮೇಲೆ. ಏಯ್, ಇದರಲ್ಲಿ ತಪ್ಪೇನಿದೆ? ಇವಾಗಲೇ ನಾವಿಬ್ಬರು ಮನಸಾರೆ ಗಂಡ ಹೆಂಡ್ತಿ. ಹೇಗಿದ್ರೂ ಒಂದು ತಿಂಗಳಲ್ಲಿ ನಮ್ಮಿಬ್ಬರಿಗೂ ಮದುವೆ ಆಗುತ್ತಲ್ವಾ? ಪ್ಲೀಸ್ ಅರ್ಥ ಮಾಡ್ಕೋ, ನನ್ನ ಬಂಗಾರ ಅಲ್ವಾ? ಪ್ಲೀಸ್, ಇದೆಲ್ಲ ತಪ್ಪೇ ಇಲ್ಲ, ಅರ್ಥ ಮಾಡ್ಕೋ. ಪ್ಲೀಸ್ 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 ಬಾ. ನಮ್ಮಿಬ್ಬರು ಮದುವೆಗೆ ಇನ್ನೂ ಒಂದು ತಿಂಗಳಷ್ಟು ಟೈಮ್ ಇದೆ. ಆದರೆ ಇವತ್ತು ನೀನು ಕೊಟ್ಟಿರೋ ಟ್ರೀಟಿಂದ ನನಗೆ ನಾಳೆನೇ ಮದುವೆ ಮಾಡ್ಕೋಬೇಕಂತ ಅನಿಸ್ತಾ ಇದೆ. ಸ್ವಲ್ಪ ತಾಳ್ಮೆ ಅಂತೀರಿ. ಸರಿ ಕಣೆ ಹೆಂಡ್ತಿ, ನಾನು ಹೋಗಿ ಬರ್ತೀನಿ. ಅವಾಗವಾಗ ಕಾಲ್ ಮಾಡ್ತಾ ಇರು. ಸರಿ ರೀ, ಜಾಗೃತಿಯಾಗಿ ಹೋಗಿ ಬನ್ನಿ. ಸರಿ, ಬಾಯ್. ಬಾಯ್. ಟಾಟಾ. ಟಾಟಾ. ಅಯ್ಯೋ, ಏನಾಯ್ತ್ರಿ? ಜಾಗ್ರತೆ ರೀ. ಐ ಆಮ್ ಓಕೆ, ಟಾಟಾ. ಟಾಟಾ. ಅಮ್ಮ. ಅಮ್ಮ ಕೀರ್ತಿ, ಅಳಿಯ ಬಂದ್ರ? ಅವರು ಬಂದ್ರಪ್ಪ. ಓ ಹೌದಾ? ಅಳಿಯ ಏನೆಲ್ಲ ಕೇಳಿದ್ರು ಎಲ್ಲಾನು ಕೊಟ್ಟಿಯಮ್ಮ? ಅವ್ರು ಏನೆಲ್ಲ ಕೇಳಿದ್ರು ಎಲ್ಲಾನು ಕೊಟ್ಟೆ. ಹಾ, ಒಳ್ಳೇದಾಯ್ತಮ್ಮ. ನನಗೆ ಇಲ್ಲಿ ಕೆಲಸ ಮುಗೀತು, ಸ್ವಲ್ಪದಲ್ಲಿ ಮನೆಗೆ ಬಂದ್ಬಿಡ್ತೀನಿ. ಹ್ಮ್.